ಇನ್ನು ಈ ವಿಚಾರವಾಗಿ ನಟ ಅಭಿಲಾಷ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಫೋನಿನ ಸಂಪರ್ಕದಲ್ಲಿ. ಎಸ್ ಅಭಿಲಾಷ್, ಇವತ್ತು ಹಲೋ ನಮಸ್ತೆ ಮೇಡಮ್. ಇವತ್ತು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ಕನ್ನಡದ ನಟ ದ್ವಾರಕೀಶ್ ಬಗ್ಗೆ ಏನೆಲ್ಲ ಹೇಳ್ಬೋದು? ಅವರು ಅಂದ್ರೆ ನಮ್ಗೆ ನಾವು ಚಿಕ್ಕ ವಯಸ್ಸಿಂದ ಅಂದ್ರೆ ನಾವು ತುಂಬಾನೇ ಚಿಕ್ಕವರು ಅವಾಗಿಂದ ನೋಡ್ಕೊಂಡ್ ಬಂದಿದೀವಿ ಅಂತ ದೊಡ್ಡ ನಟ. ಜೊತೆಗೆ ತುಂಬಾ ನಿರ್ದೇಶನ ಮಾಡಿ ನಿರ್ಮಾಪಕರಾಗಿ ನಮ್ಮ ಸಿನಿಮಾ ರಂಗಕ್ಕೆ ತುಂಬಾನೇ ಕೊಡುಗೆಗಳು ಕೊಟ್ಟಿದ್ದಾರೆ ಅವರು. ಅವರು ಇವತ್ತು ನಮ್ಮನ್ನ ಅಗಲಿದ್ದು ತುಂಬಾನೇ ದುಃಖ ಅಂತ ಹೇಳ್ಬೋದು. ಜೊತೆಗೆ ನಾನು ಯೂಶಲಿ ನಮ್ಮ ದೇವರುಗಳು ಅಂತ ಹೇಳ್ತೀನಿ. ಯಾಕೆಂದ್ರೆ ದೊಡ್ಡ ದೊಡ್ಡವ್ರು ನಮ್ಮವರು ಯಾರೇ ಅವ್ರ ಸಿಬ್ಬಂದಿಗಳಾಗ್ಲಿ ನಮ್ಮ ಸಿನಿಮಾ ರಂಗದಲ್ಲಿ ಅವರೆಲ್ಲ ನಮ್ಗೆ ದೇವರುಗಳಿದ್ದಂಗೆ. ಯಾಕೆ ಅಂದ್ರೆ ನಮ್ಗೆ ಅವ್ರು ನೋಡ್ಕೊಂಡ್ ಬೆಳ್ದಿರ್ತೀವಿ, ಅವರಿಂದ ಕೆಲವು ಗುಣಗಳು ಕಳ್ತಿರ್ತೀವಿ, ಅವ್ರನ್ನ ಎಲ್ಲೋ ಗೊತ್ತಿಲ್ಲದೆ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಜೀವನದಲ್ಲಿ. ಇವತ್ತು ಅವ್ರು ನಮ್ ಜೊತೆ ಇಲ್ಲ ಅನ್ನೋದು ಒಂದು ತುಂಬಾನೇ ದುಃಖವಾದಂತ ವಿಷಯ. ಜೊತೆಗೆ ಅವರು ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾನೇ ಸಿನಿಮಾಗಳು ನಟಿಸಿ ನಮ್ಮನ್ನ ಮನೋರಂಜನೆ ಮಾಡಿ ನಮ್ಮ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನಮ್ಮ ನಮ್ಮ ಮನೇಲಾಗ್ಲಿ, ಈಗ ಇವನ್ ನಮ್ ತಂದೆ ತಾಯಿಂದಿರಾಗ್ಲಿ ಅವ್ರನ್ನ ನೋಡ್ಕೊಂಡ್ ಬೆಳೆದಿದ್ದಾರೆ. ಎಸ್ ಎಸ್ ಅಭಿಲಾಷ, ಅವರ ಜೊತೆ ಕಳೆದಿರುವಂತಹ ಹಲವಾರು ಕಾಲಗಳು, ಅವ್ರ ಜೊತೆ ನೀವು ಒಡನಾಟ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಯಾವ ಸಂದರ್ಭ ನೀವು ಮರಿಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ನನಗ್ ತುಂಬಾನೇ ಆಸೆ ಇತ್ತು ಅವ್ರನ್ನ ಭೇಟಿ ಆಗ್ಬೇಕು, ಅವ್ರ ಜೊತೆ ಒಂದು ಸಿನಿಮಾ ನಟಿಸ್ಬೇಕು, ಅವ್ರ ಜೊತೆ ಒಡನಾಟ ಮಾಡ್ಬೇಕು ಅಂತ ಹೇಳಿ. ನಾವು ತುಂಬಾ ಚಿಕ್ಕವರಾಗಿರೋದ್ರಿಂದ ಅವ್ರಿಗೆ ನನಗೆ ಆತರ ಏನು ಅವಕಾಶ ಸಿಗ್ಲಿಲ್ಲ. ಬಟ್ ಯಾವತ್ತಿದ್ರೂ ಅವರು ನಮ್ಮ ಮನ್ಸಲ್ಲಿ ಹೀಗೆ ಇರ್ತಾರೆ. ಹೇಗಿದ್ರು ನಿಮ್ ಜೊತೆ? ಅಂದ್ರೆ ನೀವು ಹೇಗೆ ನೋಡ್ತಾ ಇದ್ರಿ ಅವ್ರನ್ನ? ಅವ್ರು ಏನಾದ್ರೂ ಕೆಲಸ ಮಾಡೋದು ಅದೆಲ್ಲ ನೋಡಿದ್ದೀರಾ? ಇಲ್ಲ, ನನ್ಗದ ಅವಕಾಶನೇ ಸಿಗ್ಲಿಲ್ಲ. ಅಂದ್ರೆ ನಾನು ತುಂಬಾನೇ ಚಿಕ್ಕವನು ಅವ್ರ ಮುಂದೆ. ಆ ಅವಕಾಶಗಳು ನನ್ಗೆ ಸಿಕ್ಕಕ್ ಆಗ್ಲಿಲ್ಲ. ಕರುನಾಡಿಗೆ ನುಂಗಲಾರದ ದುಃಖ ಅಂತ ಹೇಳ್ಬೋದು ಅಲ್ವಾ? ಖಂಡಿತ.